ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಕಾವೇರಿಯವರು ವಿಧಿ ಮದುವೆ ಬೇಡ ಅಂದಾಗ ಲಕ್ಷ್ಮಿಯವರು ಯಾಕೆ ಮಾಡಿಸ್ಬಾರ್ದು ಅತ್ತೆ? ಕ್ಯಾತ್ ವಿಧಿಗೆ ಮೋಸ ಮಾಡಬೇಕು ಅಂದಿದ್ರೆ ಅವನು ಎಲ್ಲಾದರೂ ಕರ್ಕೊಂಡೋಗಿ ಮದುವೆ ಆಗ್ತಿದ್ದ. ಆದರೆ ಅವನು ಬೆಳಿಗ್ಗೆಯಿಂದ ಎಲ್ಲರನ್ನೂ ಒಪ್ಪಿಸಿ ಮದುವೆ ಆಗೋಣ ಅಂತ ಹೇಳ್ತಾ ಇದ್ದಾನೆ. ಮನೇಲಿ ದೊಡ್ಡವರು ಎಲ್ಲರೂ ಇಲ್ಲೇ ಇದ್ದೀವಲ್ಲ, ಯಾಕೆ ಮದುವೆ ಮಾಡಬಾರ್ದು? ರೀ, ನೀವು ಪ್ರೀತಿ ಮಾಡಿದವ್ರನ್ನ ದೂರ ಮಾಡಬಾರ್ದು ಅಲ್ವಾ? ಪ್ರೀತಿ ಮಾಡಿದವ್ರನ್ನ ದೂರ ಮಾಡಿಕೊಂಡ್ರೆ ಎಷ್ಟು ನೋವು ಆಗುತ್ತೆ ಅಂತ ನಿಮಗೂ ಗೊತ್ತು ಅಲ್ವಾ ಅಂತ ಹೇಳಿದಾಗ ವೈಷ್ಣವ್ ಕೂಡ ವಿಧಿ ಮದುವೆಗೆ ಒಪ್ಕೊತಾರೆ. ವಿಧಿ ಮತ್ತು ವಿಖ್ಯಾತ್ ಮದುವೆ ಆದಮೇಲೆ ಕಾವೇರಿಯವರ ಆಶೀರ್ವಾದ ತಗೊಳಕ್ಕೆ ಹೋಗ್ತಾರೆ. ಆದರೆ ಕಾವೇರಿಯವರು ಆಶೀರ್ವಾದ ಮಾಡೋದಿಲ್ಲ. ಆಗ ವಿಧಿ, ಅಮ್ಮ ನೀನು ಏನೂ ಯೋಚನೆ ಮಾಡಬೇಡ, ನಾನು ನಿಮ್ಮ ಮನೆಗೆ ಬರೋದೇ ಇಲ್ಲ ಅಂತ ವಿಧಿ ಮತ್ತು ವಿಖ್ಯಾತ್ ಇಲ್ಲಿಂದ ಹೊರಟೋಗ್ತಾರೆ. ಕಾವೇರಿಯವರು, ಲಕ್ಷ್ಮಿ ನನಗಿದು ಒಳ್ಳೆ ಚಾನ್ಸು, ಬೇಕು ಅಂತ ಬಂದು ನನ್ನ ಹತ್ರನೇ ಹಾಕೊಂತೀಯ ಅಲ್ವಾ? ನನಗೆ ಎಲ್ಲ ಆಗೋಯ್ತು ಅಲ್ವಾ, ಖುಷಿ ಪಡು, ನಮ್ಮ ಮನೆಯೇ ಹಾಳು ಮಾಡಿಬಿಟ್ಟೆ ಅಂತ ಹೇಳಿದಾಗ ಲಕ್ಷ್ಮಿಯವರು, ಯಾಕತ್ತೆ ಸೊಸೆಯಾಗಿ ನಾನು ನನ್ನ ಮನೆಯನ್ನ ಹಾಳು ಮಾಡ್ತೀನಾ ಅಂತ ಹೇಳಿದಾಗ ಕಾವೇರಿಯವರು, ಮತ್ತೆ ಇನ್ನೇನೆ ವಿಧಿ ಮತ್ತು ವಿಖ್ಯಾತ್ ಲವ್ ಮಾಡೋದು ಗೊತ್ತಿತ್ತು ತಾನೆ, ಯಾಕೆ ಮನೇಲಿ ಹೇಳಲಿಲ್ಲ ಅಂತ ಹೇಳಿದಾಗ ಕೃಷ್ಣ ಅವರು ಕೂಡ, ಹೌದಮ್ಮ ಕಾವೇರಿ ನಿನ್ನ ಮಧ್ಯೆ ಎಲ್ಲನೂ ಸರಿ ಇಲ್ಲ, ಓಕೆ, ಆದರೆ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ, ಯಾಕೆ ಹೇಳಿಲ್ಲ? ಇದರಿಂದ ನನಗೆ ತುಂಬ ಬೇಜಾರಾಗಿದೆ ಅಂತ ಕೃಷ್ಣ ಅವರು ಕೂಡ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾರೆ. ಈಗ ವೈಷ್ಣವ್ ಕೂಡ, ಮಾತಾಡಬೇಡಿ ಲಕ್ಷ್ಮಿ, ನೀವು ನನ್ನ ಹತ್ರ ಮಾತಾಡೋಕ್ಕೆ ಏನು ಉಳಿದಿಲ್ಲ ಅಂತ ವೈಷ್ಣವ್ ಕೂಡ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ.